ಆ ಒಂದು ಪಶ್ಚಿಮ ಬಂಗಾಳನಲ್ಲಿ ಆ ಪರಿಸ್ಥಿತಿ ಕರ್ನಾಟಕದಲ್ಲೂ ತಂದ್ಕೋಬೇಡಿ. ಈ ಕಾಂಗ್ರೆಸ್ನ ನಾಯಕರುಗಳಿಗೆ ಹೇಳ್ತೀನಿ, ವೆಸ್ಟ್ ಬೆಂಗಾಲ್ನ ಪರಿಸ್ಥಿತಿಯನ್ನು ಇಲ್ಲಿ ನಿಮ್ಮ ಚುನಾಯಿತ ಪ್ರತಿನಿಧಿಗಳ ಮೇಲೆ, ಪ್ರಮುಖ ನಾಯಕರ ಮೇಲೆ ಜನತೆ ಯಾವೊಂದು ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಾ ಇದೆ ಆ ಕೋಪದಲ್ಲಿ ಆ ವಾತಾವರಣ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಹೆಜ್ಜೆ ಇಟ್ಟಿದ್ದೀರಿ. ಆ ವಾತಾವರಣ ಬರೋದಕ್ಕಿಂತ ಮುಂಚೆ ನಿಮ್ಮ ಹೆಜ್ಜೆನ ಸರಿಪಡಿಸ್ಕೊಂಡ್ರೆ ಸೂಕ್ತ. ಇಲ್ಲದೇ ಮುಂದಕ್ಕೆ ಇದಕ್ಕೆ ತಯಾರಾಗಿರಿ ಅಂತಕ್ಕಂಥದ್ದನ್ನು ಜನ ಇಲ್ಲೂ ಕರ್ನಾಟಕದಲ್ಲೂ ತಯಾರಾಗ್ತಾ ಇದ್ದಾರೆ. ಈ ಒಂದು ವೆಸ್ಟ್ ಬೆಂಗಾಲ್ನಲ್ಲಿ ನಡೆದಂಥ ರೀತಿಯಲ್ಲಿ ಈ ಜನಪ್ರತಿನಿಧಿಗಳ ಬಗ್ಗೆ ಯಾವ ರೀತಿ ನಾವು ನಡ್ಕೋಬೇಕಾಗ್ತದೆ ಅಂತಕ್ಕಂಥದ್ದು ಇವರು ಮಾಡ್ತಕ್ಕಂಥ ದಿನ ದೂರ ಇಲ್ಲ. ಎಚ್ಚರಿಕೆ ವಹಿಸ್ಕೊಳ್ಳದೆ ಇದ್ದರೆ ನಿಮಗೆ ಗಂಡಾಂತರ ಕಾದಿದೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಹೇಳಿದ್ರೆ ಆಯ್ತದ? ಮನೆ ಸಂದೇಶ ಕೊಟ್ಟರೆ ಅವ್ರ ಸಂದೇಶ ಏನಾದ್ರು ನಡೀತಾ ಇದೆಯಾ? ಮನೆಗೆ ಹೋಗ್ತಾವ್ರ ಸ್ಟಿಕ್ಕರ್ಗಳು. ನೀವಲ್ಲಿ ಒಂದು ಕಂತೆ ಸ್ಟಿಕ್ಕರ್ಗಳನ್ನ ಯಾವನೋ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೈನಲ್ಲಿ ಇವತ್ತು ಅವ್ರು ಯಾರ ಕಾಂಗ್ರೆಸ್ನ ಅಂದರೆ BJP ಅಂತ ಇನ್ನೂ ಇರೋದು, ಆದರೆ ಕಾಂಗ್ರೆಸ್ ಅಂತ ಘೋಷಣೆ ಮಾಡ್ಕೊಂಬಿಟ್ಟವ್ರೆ, ಸೆಲ್ಫ್ ಘೋಷಣೆ. ಆ ವ್ಯಕ್ತಿ ಫೋಟೋ ಹಾಕ್ಕೊಂಡು ನೀವು SIR ನಡೆಸೋದಾದರೆ ಅನುಪಮ್ ಕುಮಾರ್ ಆಫೀಸಲ್ಲಿ ಕೂತ್ಕೊಂಡು ಏನು ಕೊಡ್ತಾರೆ? ಚುನಾವಣಾ ಆಯುಕ್ತರಾಗಿ ಇರೋದೇ ತಿಕ್ಕಿಲ್ಲ ಇವರು. ಮನೆಗೆ ಹೋಗಿ ಅಂತ ಬರೀ ಅಲ್ಲಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಹೇಳಿದ್ರಾಗುತ್ತಾ? ಎಷ್ಟು ಜನ ಇಟ್ಕೊಂಡಿದ್ದೀರಿ ಸಿಬ್ಬಂದಿನ ಚುನಾವಣಾ ಆಯುಕ್ತರು ನೀವು? ಯಾಕೆಂದ್ರೆ ಹಿಂದೆ ಈ ಸರ್ಕಾರವೇ ಒಂದು ಸಲ ಅಫಿಡವಿಟ್ ಹಾಕಿದ್ರು, ಚುನಾವಣಾ ಆಯುಕ್ತರ ಚುನಾವಣಾ ಪದ್ಧತಿಯನ್ನು ನಡೆಸಲಿಕ್ಕೆ ಚುನಾವಣೆಗಳನ್ನು ಚುನಾವಣಾ ಅಧಿಕಾರಿಗಳಿಗೆ ಹಣದ ವ್ಯವಸ್ಥೆ ಇಲ್ಲ, ಸರ್ಕಾರ ಬರ್ಬಾದಾಗಿದೆ ಅಂತೇಳಿ, ದುಡ್ಡು ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂತೇಳಿ, ಚುನಾವಣೆ ಮುಂದೂಡಿ ಅಂತೇಳಿ ಕಳಿಸಿದ್ದನ್ನು ಕೇಳಿದ್ದೀನಿ. ಎಷ್ಟು ಜನ ಸಿಬ್ಬಂದಿ ಇಟ್ಕೊಂಡಿದ್ದೀರಿ? ಪ್ರಭಾವ ಬೀರಿದೆಯೋ ಇಲ್ಲ, ಇದೆಲ್ಲ ಘಟನೆ ಇಲ್ಲೇ ನಡೀತಾ ಇದೆ. ಇದು ನೋಡಿದಾಗ ಅವರು ಕಚೇರಿಲಿ ಕೂತ್ಕೊಂಡು ಹೇಳಿಕೆ ಕೊಟ್ಟ ತಕ್ಷಣ ನೋಡಿದ್ರೆ ಈ ಸರ್ಕಾರದ ಆದೇಶದ ಮೇರೆಗೆ ಅವರು ಇದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ತೀರ್ಮಾನಕ್ಕೆ ಜನ ಬರ್ತಾರೆ. ಅದರಿಂದ ಅದಕ್ಕಿಂತ ಮುಂಚೆ ಇವತ್ತು ಅಧಿಕಾರಿ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳೋದ್ರ ಮುಖಾಂತರ ನಿಮ್ಮ ಈ ಸಂದೇಶ ಇದೆಯಲ್ಲ, ಮನೆಗೆ ಹೋಗಬೇಕು ಅಂತೇಳಿ ಅದು ಕಾರ್ಯರೂಪಕ್ಕೆ ಪ್ರಾಮಾಣಿಕವಾಗಿ ಬರಬೇಕು ಅಂದರೆ ತಕ್ಷಣಕ್ಕೆ ಈಗ ನಿನ್ನೆಯಿಂದ ನಾವೇನು ಕೊಟ್ಟಿದ್ದೀವಿ ಕಂಪ್ಲೇಂಟ್ಗಳನ್ನು, ಯಾರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರಿ? ನಾವು ಜಿಲ್ಲಾಧಿಕಾರಿಗೆ ಹೇಳಿದರೆ ರಾಮನಗರದಲ್ಲಿ ಫೋನ್ ಮಾಡಿ ಏನೂ ಇಲ್ಲ, ಅಂಥದ್ದು ಏನಾಗಿಲ್ಲ ಅಂತ ಹೇಳ್ತಾರೆ. ಇವತ್ತು ಅಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಮನವಿ ಕೊಡಲಿಕ್ಕೆ ಹೋದರೆ ಕಚೇರಿಗೆ ಬಂದಿಲ್ಲ ಬೆಳಗ್ಗೆಯಿಂದ, ಇವತ್ತು ಕದ್ರೋಡೋಗವ್ರೆ. ಇದು ಜಿಲ್ಲಾಧಿಕಾರಿಗಳ ಕೆಲಸ ಇಲ್ಲಿ ನಡೀತಾ ಇರೋದು. ಮೂರು ಪಕ್ಷದ BLOಗಳು SIR ಫಾರ್ಮ್ ಅನ್ನು ಕೊಡಬೇಕು, ತಹಶೀಲ್ದಾರ್ಗಳು DC ಅವರು ಅವ್ರ ಜೊತೆಗೆ ಹೋಗ್ತಿದ್ದಾರೆ ಅಂತ. ಮೂರು ಪಕ್ಷ ಬಿಟ್ಟು ಒಂದೇ ಪಕ್ಷ ಸರ್ಕಾರ. ಈಗ ನನಗೆ ಮೂರು ಪಕ್ಷದ್ದು ಗೊತ್ತಿಲ್ಲ ಯಾರ್ಯಾರು ಹೋಗ್ತಾರೆ ಏಜೆಂಟ್ಗಳು, ಆದರೆ ನಮ್ಮ ಕಾರ್ಯಕರ್ತರುಗಳು ಇವತ್ತು ಯಾವುದೇ ರೀತಿಯ ಒಂದು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದ್ರಲ್ಲಿ ವೈಫಲ್ಯತೆ ಇಲ್ಲದೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ ಅಕ್ರಮಗಳು ಅದನ್ನು ಕಂಡುಹಿಡಿತಕ್ಕಂಥದ್ರಲ್ಲಿ ನಮ್ಮ ಕಾರ್ಯಕರ್ತರುಗಳು ಇವತ್ತು ಯಶಸ್ವಿಯಾಗಿ ಪ್ರಾಮಾಣಿಕವಾಗಿ ಒಂದು ಸಂವಿಧಾನದ ವ್ಯವಸ್ಥೆ ಉಳಿಬೇಕು, ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಕಾರ್ಯಕರ್ತರುಗಳು ಇವತ್ತು ಈ ಎಲ್ಲ ಮಾಹಿತಿಗಳನ್ನು ಇವತ್ತೇನು ನಿಮ್ಮ ಸಾಕ್ಷಿ ಸಮೇತ ಹಿಡಿದಿದ್ದಾರೆ. ನಮ್ಮ ಕಾರ್ಯಕರ್ತರು ನಾನು ಅಭಿನಂದಿಸಬೇಕಾಗ್ತದೆ. ಇದೇ ಕೇಳೋರು ದಿಕ್ಕಿರಲಿಲ್ಲ ಈ ಪರಿಸ್ಥಿತಿಯಲ್ಲಿ ಇತ್ತು ಇವತ್ತು ರಾಜ್ಯದಲ್ಲಿ. ಹಿಂಡಿದು ನೋಡಿ ಈಗ ಬಂತು ಹಿಂಡಿ ನಿಮ್ಮ ಬಿಜಾಪುರದಲ್ಲಿ ಫೋಟೋಸ್ ಕಳಿಸಿದ್ದಾರೆ. ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿದಾಗೆ ಆದೇಶ ಮಾಡ್ತಿದ್ದಾರೆ. ಈಗ ನೀವು ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರಿಗೆ ಏನಾದರೂ ಅವರ ಮಾಹಿತಿ ಇಲ್ಲ, ಪ್ರತಿನಿಧಿ ಕಳಿಸ್ಕೊಡು. ನಾನು ತಕ್ಷಣಕ್ಕೆ ಇವತ್ತು ನಾನು ನಾಡಿದ್ದು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಆಮೇಲೆ ನಮ್ಮ ಒಂದು ಕೆಲವು ವಕೀಲರನ್ನ ಒಂದು ಟೈಮ್ ಕೇಳಿ ಅವರನ್ನು ಭೇಟಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ನಾವು ಕೇಂದ್ರದ ಚುನಾವಣಾ ಆಯುಕ್ತರಿಗೆ ಬೇರೆ ರಾಜ್ಯದಿಂದ ಯಾರಾದರೂ ಹಿರಿಯ ಅಧಿಕಾರಿಗಳನ್ನು ಡೆಪ್ಯೂಟ್ ಮಾಡಿ ಇವತ್ತು ಈ ಒಂದು ಪ್ರಕ್ರಿಯೆಯನ್ನು ಪ್ರಾಮಾಣಿಕವಾಗಿ ಪಾರದರ್ಶಕತೆಯಿಂದ ನಡೆಸ್ತಕ್ಕಂಥ ರೀತಿಯಲ್ಲಿ ಕ್ರಮ ತೆಗೆದುಕೋಬೇಕು ಅಂತಕ್ಕಂಥದ್ದಕ್ಕೆ ಒಂದು ದೂರನ್ನು ಕೊಡಬೇಕು ಅಂತ ಇದ್ದೇವೆ. ಸರಿಯಪ್ಪ, ಬಿತ್ತನೆ ಮಾಡಲ್ಲ ಮುಖ್ಯಮಂತ್ರಿಗಳೇ.
ನೀವು ಹೇಳಿದಿರಿ ನೋಡದೆ ಜಲಾಶಯಗಳನ್ನು ನಂಬಿ ಕರ್ನಾಟಕದಲ್ಲಿ ನೀವು ಯಾವುದೇ ರೀತಿ ಬೆಳೆ ಬೆಳೀಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದೀರಿ. ಬಹುಶಃ ಜಲಾಶಯಗಳಲ್ಲಿ ಈಗಿರ್ತಕ್ಕಂಥ ನೀರನ್ನು ಪಕ್ಕದ ರಾಜ್ಯಗಳಿಗೆ ಇವತ್ತು ಕೊಟ್ಟು ನಮ್ಮ ರಾಜ್ಯದ ರೈತರನ್ನ ಇವತ್ತು ನೀವೇನು ಬಿತ್ತನೆ ಮಾಡದೆ ನೀವು ಬರಗಾಲದಲ್ಲಿ ಏನು ಹಿಂಸೆ ಅನುಭವಿಸ್ಕೊಳ್ಳೋಕ್ಕೆ ತಯಾರಾಗಿರಿ ಅಂತಕ್ಕಂಥ ಸಂದೇಶ ಅದು. ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಇವತ್ತು ಜಲಾಶಯಗಳನ್ನು ನಂಬಿ ನೀವು ಯಾರು ಬಿತ್ತನೆ ಮಾಡಬೇಡಿ ಅಂತಕ್ಕಂಥ ಒಂದು ರೈತರಿಗೆ ಸಂದೇಶ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಕರ್ನಾಟಕ ರಾಜ್ಯ ಅಲ್ಲ ದೇಶದ ಇತಿಹಾಸದಲ್ಲೇ ಇದು ಮೊದಲನೇ ಸಂದೇಶ. ಒಬ್ಬ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಆಗಿದ್ದರೆ ರೈತರು ಈ ವರ್ಷ ಬಿತ್ತನೆ ಮಾಡಬಾರ್ದು ಅಂತ ಇದ್ದರೆ ಆ ಬಿತ್ತನೆ ಮಾಡದೇ ಹೋದರು ಅಂತ ಇಟ್ಕೊಳ್ಳಿ. ಆಗ ರೈತರ ಬದುಕಿಗೆ ಏನು ಕೊಡ್ತೀರಿ? ಅದು ಹೇಳಿದ್ದೀರಾ, ಘೋಷಣೆ ಮಾಡಿದ್ದೀರಾ, ಅದು ಹೇಳಬೇಕಲ್ಲ ರೈತರಿಗೆ. ಹಾಂ, ದನ ಕರುಗಳ ಮೇವೆ ಏನಾಗಬೇಕು, ಕುಡಿಯೋ ನೀರೇನಾಗಬೇಕು? ಇವತ್ತು ಕಾಂಗ್ರೆಸ್ನ ತಮಿಳ್ನಾಡಿನವ್ರು ಹೇಳವ್ರೆ, ಒಂದು ಇಟ್ಟಿಗೆ ಇಡಕ್ಕೆ ಬಿಡಲ್ಲ ಮೇಕೆದಾಟಿನಲ್ಲಿ. ಕಾಂಗ್ರೆಸ್ನ ನಾಯಕರಲ್ಲಿ ಹೇಳ್ತಾವ್ರಪ್ಪ, ಕಾಂಗ್ರೆಸ್ ಅಧ್ಯಕ್ಷರೇ ಹೇಳಿರೋದು ಮೇಕೆದಾಟು DPR ಎತ್ತಿನ ಹೊಳೆ ಅದು ಯಾವ ಜೂನಲ್ಲ ಕೊಡ್ತೀವಿ ಅಂತ ಹೇಳಿದ್ರೆ ಗೊತ್ತಿಲ್ಲ. 3 ವರ್ಷದಿಂದ ಹೇಳ್ತಾನೆ ಅವರೇ, ಈ ವರ್ಷದ ಜೂನ್ ಜುಲೈನಲ್ಲಿ ಎತ್ತಿನ ಹೊಳೆಯಿಂದ ನೀರು ಹರಿಸ್ತೀವಿ. ಈಗ ಮುಂದುವರ್ಷಕ್ಕಂತೆ ಈಗ ಹೊಸ ನೀರಾವರಿ ಸಚಿವರು ಬಂದವ್ರೆ, ಈಗ ಅವ್ರು ಹೇಳ್ತಾವ್ರೆ ಮುಂದುವರ್ಷದಷ್ಟೊತ್ತಿಗೆ ಇನ್ನೂ ಹಣ ಹೊಂದಿಸ್ಬೇಕಂತ 8,000 ಕೋಟಿ ಹೊಂದಿಸಿ ಸಂಪೂರ್ಣಗೊಳಿಸಿ ಆಮೇಲೆ ನೀರು ತರ್ತಾರಂತೆ. ಇಲ್ಲಿವರೆಗೂ ಖರ್ಚು ಮಾಡಿದಿರಲ್ಲ 23,000 ಕೋಟಿನೋ ಏನೋ, ಆ ನೀರು ಎಲ್ಲೋಗೈತೆ? ಆ 23,000 ಕೋಟಿ ನೀರಾದರೂ ಬರಬೇಕಲ್ಲ. ಇವತ್ತು ಒಂದು ತಿಂಗಳ ಸಂಭ್ರಮ ಸರ್, ಮುಖ್ಯಮಂತ್ರಿಯಾಗಿ ಅಧಿಕಾರ ತಗೊಳ್ಬೇಕು. ಅವ್ರಿಗೆ ಸಂಭ್ರಮ ಇರ್ಬೋದು, ನಾಡಿನ ಜನತೆಗೆ ಬರೀ ಹೇಳಿಕೆಗಳು ನೋಡಿದ್ದೀನಿ. ಒಂದು ತಿಂಗಳಲ್ಲಿ ಅದೆಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರು ಅದೆಂಥದ್ದು ಭಾರತ್ ಜೋಡೋ ಮಾಡಿದ್ರಂತಲ್ಲ, ಅವರಿಗೆ ಪ್ರತಿ ಪಂಚಾಯಿತಿ ಒಳಗೆ 10 ಲಕ್ಷ ರೂಪಾಯಿ ಕೊಡ್ತಾರಂತಲ್ಲ. ಹಾಂ, ಭಾರತ್ ಜೋಡೋ ಯುವಕರ ಸಂಘ ಪ್ರತಿ ಗ್ರಾಮ ಪಂಚಾಯಿತಿಗೆ 10 ಲಕ್ಷ ರೂಪಾಯಿ ಘೋಷಣೆ ಆಗಿದೆ. ಯಾರಪ್ಪನ ಮನೆ ದುಡ್ಡಿದು? ಈಗ ಗ್ಯಾರಂಟಿ ಸ್ಕೀಮ್ ನೋಡ್ಕೊಳ್ಳೋಕ್ಕೆ ಪ್ರತಿ ತಾಲೂಕು ವಿಧಾನಸಭಾ ಕ್ಷೇತ್ರಕ್ಕೆ ಜಿಲ್ಲೆಗೆ ಒಬ್ಬ ಅಧ್ಯಕ್ಷ, ಅವನಿಗೆ ಕ್ಯಾಬಿನೆಟ್ ರ್ಯಾಂಕು, ಇಲ್ಲಿ ರಾಜ್ಯ ಮಟ್ಟದಲ್ಲಿ ಒಬ್ಬನ ಕ್ಯಾಬಿನೆಟ್ ರ್ಯಾಂಕು. 3 ವರ್ಷ ಏನು ದನ ಕಾಯ್ತಾ ಇದ್ರ? ಈಗ ಸಮೀಕ್ಷೆ ಮಾಡೋಕೆ ಹೊರಟಿದ್ದೀರಲ್ಲ, 3 ವರ್ಷದಿಂದ ಮತ್ತು ಈ ಕಮಿಟಿ ಮಾಡಿದ್ರಲ್ಲ ಪ್ರತಿ ತಾಲೂಕಿನಲ್ಲಿ, ಅದಕ್ಕೆ ಅವರಿಗೆ ಸರ್ಕಾರದ ದುಡ್ಡು ಮಾಡಿದ್ದೇನವರು ಮತ್ತಾಗಿದ್ದರೆ ಈಗ ಹುಡ್ಕಕ್ಕೆ ಹೊರಟಿದ್ದೀರಲ್ಲ ಸತ್ತರು ಇನ್ಕಮ್ ಟ್ಯಾಕ್ಸ್ನವರು, ಇದನ್ನು ಈಗ ಹುಡುಕ್ತಾ ಇದ್ದೀರಿ. 3 ವರ್ಷದಿಂದ ಈ ಕಮಿಟಿ ಮಾಡಿದ್ರಲ್ಲ, ಇವರೇನು ಮಾಡ್ತಾಯಿದ್ರು? CAG ರಿಪೋರ್ಟ್ನಲ್ಲಿ ಅವರು ರಿಪೋರ್ಟ್ ಕೊಡ್ತಾರೆ, ಇಲ್ಲಿ ಹಣ ದುಂದು ವೆಚ್ಚ ಆಗಿರೋದು, ಇಲ್ಲೆಲ್ಲೋ ಇದು ಎಂಥದ್ದು ನಿಮ್ಮ ಗ್ಯಾರಂಟಿ ಅಧ್ಯಕ್ಷರು ಒಬ್ಬರು ಮಾಡ್ಕೊಂಡಿದ್ದೀರಲ್ಲ, ಅವರೇನು ಹೇಳ್ತಾರೆ? CAG ರಿಪೋರ್ಟೇ ಸುಳ್ಳು ಅಂತಾರೆ. ಮೊನ್ನೆ ಹೇಳಿಕೆ ನೋಡಿದೆ, CAG ರಿಪೋರ್ಟೆಲ್ಲ ತಪ್ಪಿದೆ, ಆ ಥರ ಏನಾಗಿಲ್ಲ ಅಂತ ಹೇಳ್ತಾರೆ ಅವರು. ಮೊನ್ನೆ ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಿದ್ರು. ಈಗ ಇಷ್ಟೆಲ್ಲ ಸರ್ಕಾರದ ದುಡ್ಡು ತಿಂದು ನೀರು ಕುಡಿದು ಜನತೆ ಮೇಲೆ ತೆರಿಗೆ ಮೇಲೆ ತೆರಿಗೆ ಹಾಕಿ ಈಗ ಇದೇನೋ ಬಸ್ತು ಇನ್ನೊಂದು 2 ದಿವಸದಲ್ಲಿ ತಗೋತಾರಂತೆ ರೇಟು ಜಾಸ್ತಿ ಮಾಡೋದಕ್ಕೆ. ಇದು ಈ ಸರ್ಕಾರ ನಡೀತಾ ಇರೋದು. ಇವರ ಒಂದು ತಿಂಗಳ ಸಂಭ್ರಮ ನೋಡ್ತಾ ಇದ್ದೀನಿ, ಏನೇನು ಕೊಟ್ಟವ್ರೆ ಅಂತ ಹೇಳಿ. ಎಲ್ಲ ಹಿಂದಿನ ಸರ್ಕಾರಗಳಲ್ಲಿ ಯಾವುದೋ ಕಾರ್ಯಕ್ರಮಗಳಿದ್ದವನ್ನ ಹೋಗಿ ಟೇಪ್ ಕಟ್ ಮಾಡ್ತಾರೆ 3 ವರ್ಷದಿಂದ, ಹಿಂದಿನ ಸರ್ಕಾರದಲ್ಲಿ ಮಾಡಿದಂಥ ಕಾರ್ಯಕ್ರಮಗಳನ್ನ. ಹೊಸದಾಗಿ ನೀವು ಮಾಡಿರೋದೇನಿದೆ? ಯಾವ ನೀರಾವರಿ ಯೋಜನೆಗಳಿಗೆ ಹೆಚ್ಚುವರಿಯಾಗಿ ಕಾರ್ಯಕ್ರಮ ತಂದಿದ್ದೀರಿ? ಕೊಟ್ಟಿರೋದೇನು ನೀವು? ರಸ್ತೆಗಳೇನಾಗಿದೆ? ಇದಕ್ಕೆ ಸಂಭ್ರಮ. ಈಗ ಮಸೀದಿಗಳಲ್ಲಿ ಮತ್ತೆ ರಾಮನಗರದಲ್ಲೂ ಕೂಡ
ಒಂದು ಕೋಮಿನ ಸಮುದಾಯದವ್ರದ್ದೇ ಇದಾಗ್ತಿದೆ, ಎಲ್ಲೋ ಒಂದ್ ಕಡೆ ಓಟ್ ಕಳೆದೋಗುತ್ತಿರುವ ಆತಂಕ ಇದೆಯಾ ಅಂತ ಸರ್ಕಾರಕ್ಕೆ? ಸರ್ಕಾರಕ್ಕೆ ಆತಂಕ ಇರೋದಂತೂ ಸತ್ಯ. ಮುಂದಿನ ಚುನಾವಣೆ ಈ ನಾಡಿನಲ್ಲಿ ಜನ ಏನು ತೀರ್ಮಾನ ಮಾಡಿದ್ದಾರೆ ಅವರೇನು ಸರ್ವೆ ಮಾಡಿಸಿರಲ್ವಾ? ಇಲ್ಲೆಲ್ಲ ಸುಜಾತ ಥಿಯೇಟ್ರ್ ಎದುರುಗಡೆ ಇರೋ ಬಿಲ್ಡಿಂಗ್ನಲ್ಲಿ ಮೇಲ್ಗಡೆ ಟಾಪ್ ಫ್ಲೋರಲ್ಲಿ 150-200 ಜನ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಇಲ್ಲಿ ದಿನ ಎವ್ರಿ ಡೇ ರಾಜ್ಯದ ಜನರ ಮೂಡ್ ಏನಿದೆ ಅಂತ ದಿನ ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಗೊತ್ತಿದೆ ಅವರಿಗೆ. ಅದರಿಂದಲೇ ಇವೆಲ್ಲ ಇಂಥ ಒಂದು ಕೆಲಸ ಮಾಡಲಿಕ್ಕೆ ಹೊರಟಿರೋದು ಈಗ, ದುರುಪಯೋಗ ಪಡಿಸ್ಕೊಂಡು. ಥ್ಯಾಂಕ್ ಯು ಬ್ರದರ್.